greetings to all the people present here. Firstly, to our president, to our vice president, and to our secretary, and to the treasurer present here, and all the members of the Bar Association present here. And my humble gratitude to them. And also my parents are present here, and I also thank them for being here and encouraging me to be part of this particular program. ಇವತ್ತು ನಾವು ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇಳಿದೀವಿ. ನನಗೆ ಒಂದು ತುಂಬ ಖುಷಿಯಾಗಿದೆ ಏನು ಅಂದರೆ ಮಹಿಳಾ ದಿನಾಚರಣೆಗೆ ಮಹಿಳೆಯರನ್ನೇ ಗೆಸ್ಟ್ ಆಫ್ ಆನರ್ ಆಗಿ ಕರೆದಿರುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನನ್ನ ಜೊತೆ ಇಬ್ಬರು ಡಾಕ್ಟರ್ಸ್ನೂ ಕೂಡ ಕರೆದಿದ್ದಾರೆ ಅನ್ನೋ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಡಾಕ್ಟರ್, ಬಟ್ ಐ ಕುಡಿಂಟ್ ಗೆಟ್ ಥ್ರೂ ದ ಮೆಡಿಸಿನ್ ಡ್ಯೂ ಟು ಮೈ ಲೋ ಸ್ಕೋರ್ ಆರ್ ಸಮಥಿಂಗ್. ಆ್ಯಂಡ್ ದೆನ್ ನನಗೆ ತುಂಬ ಬೇಜಾರಾಗಿದ್ದಾಗ ನಾನು ಅಂದ್ಕೊಂಡೆ ಲೆಟ್ ಮೀ ಗೋ ಥ್ರೂ ಸಮ್ ನಾರ್ಮಲ್ ಡಿಗ್ರಿ ಆ್ಯಂಡ್ ಫಿನಿಶ್ ಇಟ್ ಅಪ್. ಆದರೆ ಆ ಟೈಮಲ್ಲಿ ನಮ್ಮ ಪಪ್ಪ ಇದ್ದಾರಲ್ಲ, ಅವರು ನನಗೆ ತುಂಬ ಎನ್ಕರೇಜ್ ಮಾಡಿದ್ರು. ಆ್ಯಂಡ್ ಈ ಆಲ್ವೇಸ್ ಸೇಸ್ ದಟ್, ಯಾವಾಗಲೂ APJ ಅಬ್ದುಲ್ ಕಲಾಂ ಹೇಳೋ ಥರ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಥಿಂಕ್ ಬಿಗ್, ಡ್ರೀಮ್ ಬಿಗ್ ಆ್ಯಂಡ್ ಡೂ ಬಿಗ್ ಅಂತ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಪಪ್ಪ ಆ್ಯಂಡ್ ಅಮ್ಮ. ಆ್ಯಂಡ್ ಅವರೇ ನನಗೆ ಲಾ ತೊಗೊಳಕ್ಕಂತ ಹೇಳಿದ್ದು. ನಾನು ಯಾವಾಗಲೂ ಬೇಜಾರಾಗ್ತಿತ್ತು, ನಾನು ವೈಟ್ ಕೋಟ್ ಹಾಕಬೇಕು, ಐ ಶುಡ್ ಸರ್ವ್ ದ ಸೊಸೈಟಿ, ನಾನು ಡಾಕ್ಟರ್ ಆದರೆ ಐ ಕ್ಯಾನ್ ಮೀಟ್ ದ ನೀಡಿ ಐ ಕ್ಯಾನ್ ಡೂ ಸಮಥಿಂಗ್ ವಿತ್ ದ ನೀಡಿ ಪೀಪಲ್ ಅಂತ. ಬಟ್ ನಮ್ಮ ಪಪ್ಪ ಅಮ್ಮ ಯಾವಾಗಲೂ ಎಜುಕೇಷನ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂದರೆ, ಆಲ್ಸೋ ನಮ್ಮ ಅಪ್ಪ ಒಂದು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಂದ್ರೆ ಒಂದು ಜ್ಞಾನಸಾಗರ ಪ್ರೈಮರಿ ಸ್ಕೂಲ್ ಅಂತ ಓಪನ್ ಮಾಡಿದ್ರು. ನಾವು ಅದರಲ್ಲೇ ನಮ್ಮ ಪ್ರೈಮರಿ ಎಜುಕೇಷನ್ ಎಲ್ಲ ಮಾಡಿದ್ದು. ಆ್ಯಂಡ್ ಡ್ಯೂ ಟು ಸಮ್ ರೀಸನ್ಸ್ ಡ್ಯೂರಿಂಗ್ ದ ಕೋವಿಡ್ ಅದನ್ನು ಸ್ಟಾಪ್ ಮಾಡಿಬಿಟ್ರು. ನಾವು ಅಲ್ಲೇನೇ ಪ್ರೈಮರಿ ಎಜುಕೇಷನ್ ತೊಗೊಂಡ್ವಿ. ಆ್ಯಂಡ್ ದೆನ್ ವಿ ಮೂವ್ ಆನ್ ಟು JNU ಯೂನಿವರ್ಸಿಟಿ ಆ್ಯಂಡ್ ದೆನ್ ನ್ಯೂ ಬಾಲ್ವಿನ್ ಯೂನಿವರ್ಸಿಟಿ. ಆ್ಯಂಡ್ ಫೈನಲಿ ಐ ಫಿನಿಶ್ಡ್ ಮೈ LLM ಡಿಗ್ರಿ ಫ್ರಮ್ ಮೈಸೂರು ಯೂನಿವರ್ಸಿಟಿ. ಸೊ ನಾನು ಏನೇ ಮಾಡೋದಕ್ಕೂ ಒಂದು ಕರೇಜ್ ಕೊಟ್ಟಿದ್ದು ಅಂದರೆ ನಮ್ಮ ಅಪ್ಪ ಅಮ್ಮ. ಲೈಕ್ ಶಿ ವಾಸ್ ಮೆನ್ಷನಿಂಗ್, ಡಾಕ್ಟರ್ ಸಂಧ್ಯಾ ವಾಸ್ ಮೆನ್ಷನಿಂಗ್, ಏನೇ ಇದ್ರೂ ಅಪ್ಪ ಅಮ್ಮನ ಸಪೋರ್ಟ್ ಇರಬೇಕು. ನಾವು ಯಾವಾಗಲೂ ನಾವು ಒಂದೊಂದ್ಸಲ ಕೆಳಗಡೆ ಇರ್ತೀವಿ, ಒಂದೊಂದ್ಸಲ ಮೇಲ್ಗಡೆ. ನಾವು ಒಂದೊಂದ್ಸಲ ವಿಲ್ ಹ್ಯಾವ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಅವರ್ ಲೈಫ್. ಇಟ್ ಈಸ್ ವೆನ್ ದ ಪೇರೆಂಟ್ಸ್ ಹ್ಯಾವ್ ಟು ಸಪೋರ್ಟ್. ಇವಾಗ ಒಂದು ಹೆಣ್ಮಗಳು ಒಂದೇನೋ ಒಂದು ಮಾಡ್ತಾರೆ ಅಂದರೆ ತುಂಬ ಜನ ಹೊರಗಡೆ ನಮ್ಮನ್ನ ಯಾರಿಸೋದು ಅಥವಾ ನೋಡೋದು, ವಾಟ್ ಕ್ಯಾನ್ ಶಿ ಡೂ ಇನ್ ಅವರ್ ಲೈಫ್ ಅನ್ನೋ ಥರನೇ ತುಂಬ ಜನ ಆ್ಯಕ್ಚುಲಿ ನೋಡ್ತಿರ್ತಾರೆ. ಬಟ್ ನಮಗೆ ಮೇಜರ್ ಸಪೋರ್ಟ್ ಯಾವಾಗ ಸಿಗಬೇಕು ಅಂದರೆ ಮನೆಯಿಂದ ಸಿಗಬೇಕು. ಇವಾಗ ಹೇಳ್ತಾರೆ, ನೀವು ಏನೋ ಒಂದು ಹೇಳಿ ಲೇಡೀಸ್ಗೆ ಎನ್ಕರೇಜ್ ಆಗೋಂಗೆ ಅಂತ ಯಾರೋ ಒಬ್ರು ಸರ್ ಹೇಳ್ತಿದ್ರು ನಾನು ಅವಾಗಲೇ. ಸೊ ನಮಗೆ ಏನಾದರೂ ನಾವು ಮೇಜರಾಗಿ ಮಾಡಬೇಕು ಅಂದರೆ ಒಂದು ಹೆಣ್ಮಗಳು ಸೊಸೈಟಿಯಲ್ಲಿ ಇಫ್ ಶಿ ವಾಂಟ್ಸ್ ಟು ಸ್ಟ್ಯಾಂಡ್ ಅಪ್, ದ ಮೇಜರ್ ಸಪೋರ್ಟ್ ಶುಡ್ ಬಿ ಫ್ರಮ್ ದ ಪೇರೆಂಟ್ಸ್. ಸೊ ನಮ್ಮ ಅಪ್ಪ ಅಮ್ಮಗೂ ನಾವು 5 ಜನ ಹೆಣ್ಮಕ್ಳು. ಸೊ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಎಜುಕೇಷನ್ಗೆ ದಿ ಬೆಸ್ಟ್. ಯಾವಾಗಲೂ ಅವ್ರು ಹೇಳೋದು, ನೀವು ಎಜುಕೇಷನಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓದಿ, ಮತ್ತು ನೀವು ಓದೋದು ಯಾವತ್ತೂ ವೇಸ್ಟ್ ಆಗಬಾರ್ದು. ನೀವು ಓದೋದು ಸೊಸೈಟಿಯಲ್ಲಿ ಒಂದು 5 ಜನಕ್ಕೆ ಹೆಲ್ಪ್ ಆಗಬೇಕು ಅಂತ. ನಾನು ಹೇಳಿದೆ, ನನಗೆ ಯಾವಾಗಲೂ ನಾನು ವೈಟ್ ಕೋಟ್ ಹಾಕಿ ಐ ಹ್ಯಾವ್ ಟು ಸರ್ವ್ ದ ಸೊಸೈಟಿ ಅಂತ. ಬಟ್ ನೌ ಇಟ್ ಇಸ್ ನೋ ಲೆಸ್. ಇವಾಗ ನಾನು ಅಡ್ವೊಕೇಟ್ ಆಗಿದ್ದೀನಿ. ಅಫ್ಕೋರ್ಸ್ ಐ ಮೇ ನಾಟ್ ಬಿ ದ ಮೆಡಿಸಿನ್ ಡಾಕ್ಟರ್, ಬಟ್ ಐ ಆಮ್ ಅ ಸೋಷಿಯಲ್ ಡಾಕ್ಟರ್, ಐ ಆಮ್ ಅ ಸೋಷಿಯಲ್ ಇಂಜಿನಿಯರ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ದ್ಯಾಟ್. ಇವಾಗ ನಾನು ವೈಟ್ ಕೋಟ್ ಹಾಕಿಲ್ಲ ನಿಜ, ಬಟ್ ಬ್ಲ್ಯಾಕ್ ಕೋಟ್ ಹಾಕೊಂಡು ನಾನು ಐ ಕ್ಯಾನ್ ಸರ್ವ್ ಮೈ ಸೊಸೈಟಿ. I can still reach out to the needy people, what I think. And I never got an opportunity to thank my parents, but I think this is the great opportunity where I can thank my parents. Thank you, Papa, Amma, for giving me the best education. To all the people present here, firstly, to our president, to our vice president, and to our secretary, and to the treasurer present here, and all the members of the Bar Association present here. And my humble gratitude to them. And also my parents are present here, and I also thank them for being here and encouraging me to be part of this particular program. ಇವತ್ತು ನಾವು ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇಳಿದೀವಿ. ನನಗೆ ಒಂದು ತುಂಬ ಖುಷಿಯಾಗಿದೆ ಏನು ಅಂದರೆ ಮಹಿಳಾ ದಿನಾಚರಣೆಗೆ ಮಹಿಳೆಯರನ್ನೇ ಗೆಸ್ಟ್ ಆಫ್ ಆನರ್ ಆಗಿ ಕರೆದಿರುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನನ್ನ ಜೊತೆ ಇಬ್ಬರು ಡಾಕ್ಟರ್ಸ್ನೂ ಕೂಡ ಕರೆದಿದ್ದಾರೆ ಅನ್ನೋ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಐ ಆಲ್ವೇಸ್ ವಾಂಟೆಡ್ ಟು ಬಿ ಎ ಡಾಕ್ಟರ್, ಬಟ್ ಐ ಕುಡಿಂಟ್ ಗೆಟ್ ಥ್ರೂ ದ ಮೆಡಿಸಿನ್ ಡ್ಯೂ ಟು ಮೈ ಲೋ ಸ್ಕೋರ್ ಆರ್ ಸಮಥಿಂಗ್. ಆ್ಯಂಡ್ ದೆನ್ ನನಗೆ ತುಂಬ ಬೇಜಾರಾಗಿದ್ದಾಗ ನಾನು ಅಂದ್ಕೊಂಡೆ ಲೆಟ್ ಮೀ ಗೋ ಥ್ರೂ ಸಮ್ ನಾರ್ಮಲ್ ಡಿಗ್ರಿ ಆ್ಯಂಡ್ ಫಿನಿಶ್ ಇಟ್ ಅಪ್.
ಆದರೆ ಆ ಟೈಮಲ್ಲಿ ನಮ್ಮ ಪಪ್ಪ ಇದಾರಲ್ಲ, ಅವರು ನನಗೆ ತುಂಬಾ ಎನ್ಕರೇಜ್ ಮಾಡಿದ್ರು. ಆ್ಯಂಡ್ ಈ ಆಲ್ವೇಸ್ ಸೇಸ್ ದಟ್, ಯಾವಾಗಲೂ APJ ಅಬ್ದುಲ್ ಕಲಾಂ ಹೇಳೋತ್ತಲ್ಲ, ಅವರು ಯಾವಾಗಲೂ ಹೇಳ್ತಿರ್ತಾರೆ ಥಿಂಕ್ ಬಿಗ್, ಡ್ರೀಮ್ ಬಿಗ್ ಆ್ಯಂಡ್ ಡೂ ಬಿಗ್ ಅಂತ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಪಪ್ಪ ಆ್ಯಂಡ್ ಅಮ್ಮ. ಆ್ಯಂಡ್ ಅವರೇ ನನಗೆ ಲಾ ತಗೊಳಕ್ಕಂತ ಹೇಳಿದ್ರು. ನಾನು ಯಾವಾಗಲೂ ಬೇಜಾರಾಗ್ತಿದ್ದು, ನಾನು ವೈಟ್ ಕೋಟ್ ಹಾಕಬೇಕು, ಐ ಶುಡ್ ಸರ್ವ್ ದ ಸೊಸೈಟಿ, ನಾನು ಡಾಕ್ಟರ್ ಆದರೆ ಐ ಕ್ಯಾನ್ ಮೀಟ್ ದ ನೀಡಿ, ಐ ಕ್ಯಾನ್ ಡೂ ಸಮಥಿಂಗ್ ಟು ದ ನೀಡಿ ಪೀಪಲ್ ಅಂತ. ಬಟ್ ನಮ್ಮ ಪಪ್ಪ ಅಮ್ಮ ಯಾವಾಗಲೂ ಎಜುಕೇಷನ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೆ ಅಂದರೆ, ಆಲ್ಸೋ ನಮ್ಮ ಅಪ್ಪ ಒಂದು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಂದ್ರೆ ಒಂದು ಜ್ಞಾನಸಾಗರ ಪ್ರೈಮರಿ ಸ್ಕೂಲ್ ಅಂತ ಓಪನ್ ಮಾಡಿದ್ರು. ನಾವು ಅದರಲ್ಲೇ ನಮ್ಮ ಪ್ರೈಮರಿ ಎಜುಕೇಷನ್ ಎಲ್ಲ ಮಾಡಿದ್ದು. ಆ್ಯಂಡ್ ಡ್ಯೂ ಟು ಸಮ್ ರೀಸನ್ಸ್ ಡ್ಯೂರಿಂಗ್ ದ ಕೋವಿಡ್ ಅದನ್ನು ಸ್ಟಾಪ್ ಮಾಡಿಬಿಟ್ರು. ನಾವು ಅಲ್ಲೇ ಪ್ರೈಮರಿ ಎಜುಕೇಷನ್ ತಗೊಂಡ್ವಿ. ಆ್ಯಂಡ್ ದೆನ್ ವಿ ಮೂವ್ಡ್ ಆನ್ ಟು JN University and then New Baldwin University, and finally I finished my LLM degree from Mysore University. ಸೊ ನಾನು ಏನೇ ಮಾಡೋದಕ್ಕೂ ಒಂದು ಕರೇಜ್ ಕೊಟ್ಟಿದ್ದು ಅಂದರೆ ನಮ್ಮ ಅಪ್ಪ ಅಮ್ಮ. ಲೈಕ್ ಶಿ ವಾಸ್ ಮೆನ್ಷನಿಂಗ್, ಡಾಕ್ಟರ್ ಸಂಧ್ಯಾ ವಾಸ್ ಮೆನ್ಷನಿಂಗ್, ಏನೇ ಇದ್ರೂ ಅಪ್ಪ ಅಮ್ಮನ ಸಪೋರ್ಟ್ ಇರಬೇಕು. ನಾವು ಯಾವಾಗ್ಲೂ ನಾವು ಒಂದೊಂದ್ಸಲ ಕೆಳಗಡೆ ಇರ್ತೀವಿ, ಒಂದೊಂದ್ಸಲ ಮೇಲ್ಗಡೆ, ನಾವು ಒಂದೊಂದ್ಸಲ ವಿಲ್ ಹ್ಯಾವ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಅವರ್ ಲೈಫ್. ಇಟ್ ಈಸ್ ವೆನ್ ದ ಪೇರೆಂಟ್ಸ್ ಹ್ಯಾವ್ ಟು ಸಪೋರ್ಟ್. ಇವಾಗ ಒಂದು ಹೆಣ್ಮಗಳು ಒಂದೇನೋ ಒಂದು ಮಾಡ್ತಾರೆ ಅಂದರೆ ತುಂಬ ಜನ ಹೊರಗಡೆ ನಮ್ಮನ್ನ ಹೀಯಾಳಿಸೋದು ಅಥವಾ ನೋಡೋದು, ವಾಟ್ ಕ್ಯಾನ್ ಶಿ ಡೂ ಇನ್ ಅವರ್ ಲೈಫ್ ಅನ್ನೋ ಥರನೇ ತುಂಬ ಜನ ಆ್ಯಕ್ಚುಲಿ ನೋಡ್ತಿರ್ತಾರೆ. ಬಟ್ ನಮಗೆ ಮೇಜರ್ ಸಪೋರ್ಟ್ ಯಾವಾಗ ಸಿಗಬೇಕು ಅಂದರೆ ಮನೆಯಿಂದ ಸಿಗಬೇಕು. ಇವಾಗ ಹೇಳ್ತಾರೆ, ನೀವು ಏನೋ ಒಂದು ಹೇಳಿ ಲೇಡೀಸ್ಗೆ ಎನ್ಕರೇಜ್ ಆಗೋಂಗೆ ಅಂತ ಯಾರೋ ಒಬ್ರು ಸರ್ ಹೇಳ್ತಿದ್ರು ನಂಗೆ ಅವಾಗಲೇ. ಸೊ ನಮಗೆ ಏನಾದರೂ ನಾವು ಮೇಜರಾಗಿ ಮಾಡಬೇಕು ಅಂದರೆ, ಒಂದು ಹೆಣ್ಮಕ್ಳು ಸೊಸೈಟಿಯಲ್ಲಿ ಇಫ್ ಶಿ ವಾಂಟ್ಸ್ ಟು ಸ್ಟ್ಯಾಂಡ್ ಅಪ್, ದ ಮೇಜರ್ ಸಪೋರ್ಟ್ ಶುಡ್ ಬಿ ಫ್ರಮ್ ದ ಪೇರೆಂಟ್ಸ್. ಸೊ ನಮ್ಮ ಅಪ್ಪ ಅಮ್ಮಂಗೂ ನಾವು 5 ಜನ ಹೆಣ್ಮಕ್ಳು. ಸೊ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಎಜುಕೇಷನ್ಗೆ ದಿ ಬೆಸ್ಟ್. ಯಾವಾಗಲೂ ಅವ್ರು ಹೇಳೋದು, ನೀವು ಎಜುಕೇಷನಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಓದಿ, ಮತ್ತು ನೀವು ಓದೋದು ಯಾವತ್ತೂ ವೇಸ್ಟ್ ಆಗಬಾರ್ದು. ನೀವು ಓದೋದು ಸೊಸೈಟಿಯಲ್ಲಿ ಒಂದು 5 ಜನಕ್ಕೆ ಹೆಲ್ಪ್ ಆಗಬೇಕು ಅಂತ. ನಾನು ಹೇಳಿದೆ, ನನಗೆ ಯಾವಾಗಲೂ ನಾನು ವೈಟ್ ಕೋಟ್ ಹಾಕಿ ಐ ಹ್ಯಾವ್ ಟು ಸರ್ವ್ ದ ಸೊಸೈಟಿ ಅಂತ. ಬಟ್ ನವ್ ಇಟ್ ಇಸ್ ನೋ ಲೆಸ್. ಇವಾಗ ನಾನು ಅಡ್ವೊಕೇಟ್ ಆಗಿದ್ದೀನಿ. ಅಫ್ಕೋರ್ಸ್ ಐ ಮೇ ನಾಟ್ ಬಿ ದ ಮೆಡಿಸಿನ್ ಡಾಕ್ಟರ್, ಬಟ್ ಐ ಆಮ್ ಅ ಸೋಷಿಯಲ್ ಡಾಕ್ಟರ್, ಐ ಆಮ್ ಅ ಸೋಷಿಯಲ್ ಇಂಜಿನಿಯರ್, ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ದ್ಯಾಟ್. ಇವಾಗ ನಾನು ವೈಟ್ ಕೋಟ್ ಹಾಕಿಲ್ಲ ನಿಜ, ಬಟ್ ಬ್ಲ್ಯಾಕ್ ಕೋಟ್ ಹಾಕೊಂಡು ನಾನು ಐ ಕ್ಯಾನ್ ಸರ್ವ್ ಮೈ ಸೊಸೈಟಿ. I can still reach out to the needy people, what I think. And I never got an opportunity to thank my parents, but I think this is the great opportunity where I can thank my parents. Thank you Papa Amma for giving me the best education. ಮತ್ತೆ ನನಗೆ ಮಾತ್ರ ಅಲ್ಲ, ನಮ್ಮ ಅಪ್ಪ ಅಮ್ಮ ನಾವು 5 ಜನ ಹೆಣ್ಮಕ್ಳಿಗೂ ದಿ ಬೆಸ್ಟ್ ಎಜುಕೇಶನ್ ಕೊಟ್ಟಿದ್ದಾರೆ. ನಾವು 3 ಜನ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಇದ್ದೀವಿ, ಮತ್ತು ಇನ್ನೂ 2 ದೇ ಆರ್ ಇನ್ ಟು ದ ಮೆಡಿಸಿನ್. ಅಟ್ ಲೀಸ್ಟ್ ಐ ಕುಡಂಟ್ ಡೂ, ಬಟ್ ದೇ ಆರ್ ಇನ್ ಟು ದ ಮೆಡಿಸಿನ್. ಆ್ಯಂಡ್ women, like we don't have to escape with the society. Even generational and to women there are no less. Like she already mentioned, and we witnessed. Now barabekandre the ladies demanded what they wanted. So we should be strong like this in the society. Nam yavaglu ನಾವು ಬೇಕಾಗಿರೋದನ್ನ ಎಲ್ಲರೂ ಹಾಗೆ ಕೊಡಲ್ಲ. Sometimes ನಾವು ಡಿಮಾಂಡ್ ಮಾಡಬೇಕಾಗಿರುತ್ತೆ, ನಮಗೆ ಬೇಕಾಗಿರೋದನ್ನ ನಾವು ಪಡ್ಕೋಬೇಕಾಗಿರುತ್ತೆ. So as an advocate, I think at least I can reach out to some needy people and ಅವ್ರಿಗೆ ಏನು ಬೇಕು ಅನ್ನೋದನ್ನ ನಾನು ಕೊಡಬಲ್ಲೆ ಅನ್ನೋದು ನನ್ನ ಧೈರ್ಯ. ಆ ಧೈರ್ಯಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ. ಮತ್ತೆ ಲೈಕ್ ನಾವು ಆಸ್ ಅನ್ ಅಡ್ವೊಕೇಟ್ ನಾವು ಯಾವಾಗಲೂ ಇವಾಗ ಐ ಸಾ ಇನ್ ದಟ್ ಲಿಸ್ಟ್ ಯಾವಾಗಲೂ ಡೋಂಟ್ ಟಚ್ ಮಿ ಫಾರ್ ದಿಸ್ ವೇ. ಇದುವರೆಗೂ ಬರೀ ಚೇರ್ಮನ್ ಆಗಿರೋದು ಮತ್ತು ಯಾವುದೇ ಒಂದು ಇಂಪಾರ್ಟೆಂಟ್ ಪೋಸ್ಟ್ ಆಗಿರೋದು ಕೂಡ ಇಟ್ ಈಸ್ ಓನ್ಲಿ ಜೆಂಟ್ಸ್. ವೈ ನಾಟ್ ಲೇಡೀಸ್? ನನಗೆ ಯೂಶ್ವಲಿ ಡ್ಯೂರಿಂಗ್ ದ ಎಲೆಕ್ಷನ್ಸ್ ಯಾವಾಗಲೂ ಕಾಲ್ ಮಾಡಿ ಅವ್ರಿಗೆ ವೋಟ್ ಮಾಡಿ ಇವ್ರಿಗೆ ವೋಟ್ ಮಾಡಿ ಅಂತ ಲೇಡೀಸ್ ಯೂಶ್ವಲಿ ಅಪ್ರೋಚ್ ಅಲ್ವಾ. ಸೊ ವೈ ನಾಟ್ ವಿ ಸ್ಟಾರ್ಟ್, ವೈ ನಾಟ್ ವಿ ಕಮ್ ಅಪ್ ಇನ್ ದ ಸೊಸೈಟಿ? ವೈ ಶುಡ್ ವಿ ಓನ್ಲಿ ಬಿ ಸಪೋರ್ಟಿಂಗ್ ದ ಮೆನ್ ಬಿಹೈಂಡ್? ವೈ ಶುಡಂಟ್ ವಿ ಗೋ ಫಾರ್ವರ್ಡ್ ಅಂಡ್ ವೈ ಶುಡಂಟ್ ವಿ ಟೇಕ್ ದ್ಯಾಟ್? ಸೊ ನಾನು ಲೇಡೀಸ್ಗೆಲ್ಲ ಏನು ಹೇಳೋದಂದ್ರೆ, ಇಟ್ ಇಸ್ ಲೈಕ್ ಇವಾಗ ಏನಾದರೂ ಐ ಆಮ್ ನಾಟ್ ಡಿಗ್ರೇಡಿಂಗ್ ದ ಜೆಂಟ್ಸ್. ಅಫ್ಕೋರ್ಸ್ ನಾವು ಎಲ್ಲೇ ಇದ್ರೂ ನಾವು ಏನೇ ಮಾಡಬೇಕಾಗಿದ್ರು ಅವರು ಆಸ್ ಅ ಫಾದರ್, ಆಸ್ ಅನ್ ಬ್ರದರ್, ಆಸ್ ಅ ಫ್ರೆಂಡ್ ಆರ್ ಎನಿಥಿಂಗ್ ಎಲ್ಸ್ ಅವ್ರ ಸಪೋರ್ಟ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊಸೈಟಿಯಲ್ಲಿ ಆಸ್ ಅನ್ ಕೊಲೀಗ್ಸ್ ಕೂಡ ಅವರು ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಟ್ ಯಾವಾಗಲೂ ನಾವು ಅವ್ರನ್ನ ಮುಂದಕ್ಕೆ ಹೋಗಕ್ಕೆ ಬಿಡೋಣ, ಅವ್ರನ್ನ ಮುಂದಕ್ಕೆ ಹೋಗಕ್ಕೆ ಬಿಡೋಣ, ವಿ ಶುಡ್ ಬಿ ಜಸ್ಟ್ ಪುಷಿಂಗ್ ದೆಮ್ ಔಟ್. So now we should stand up for what we want, like you all stood up then.
it is not just in this instance for the celebration of Women's Day, but we have to keep moving and we should keep standing up like this for everything we need. ಯಾಕಂದ್ರೆ ನಮಗೋಸ್ಕರ ನಾವೇ ನಿಲ್ಬೇಕು, ಲೇಡೀಸ್ಗೋಸ್ಕರ ಲೇಡೀಸೇ ನಿಲ್ಬೇಕು. ಅಫ್ಕೋರ್ಸ್ ಮೆನ್ಸ್ ಕೂಡ ನಿಲ್ತಾರೆ, ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಇಟ್ ಇಸ್ ವಿ ಹೂ ಹ್ಯಾಸ್ ಟು ಸ್ಟ್ಯಾಂಡ್ ಅಪ್. ಮತ್ತೆ ಜಸ್ಟ್ ವುಮೆನ್ಸ್ ಡೇ ಅನ್ನೋದು ಈ ಒಂದಿನಕ್ಕೆ ಸೀಮಿತ ಆಗಬಾರ್ದು. ನನ್ನ ಕೇಳೋದಾದ್ರೆ ಇವಾಗ ವುಮೆನ್ಸ್ ಡೇನ March 8ಗೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ವಿ ಆರ್ ಸೆಲೆಬ್ರೇಟಿಂಗ್ ಎವ್ರಿ ಇಯರ್. ಬಟ್ ವೆನ್ ಯು ರೆಸ್ಪೆಕ್ಟ್ ದ ವುಮೆನ್ ಔಟ್ಸೈಡ್, or at least if you don't support, at least when you encourage, ಅವ್ರು ಏನೇ ಮಾಡಿದ್ರು ಅದರಲ್ಲಿ ನೋಡಿ ಖುಷಿ ಪಟ್ಟರೆ, ಇಟ್ ವಿಲ್ ಬಿ ಅ ವುಮೆನ್ಸ್ ಡೇ ಎವ್ರಿ ಡೇ. ಆ್ಯಂಡ್ ವುಮೆನ್ಸ್ ಡೇ ಒಂದು ದಿನ March 8 ಒಂದೇ ದಿನಕ್ಕೆ ಸೀಮಿತ ಆಗಿರಲ್ಲ. ಮತ್ತೆ when you respect a woman, it's every day a women's day. And I would like to conclude my speech by this. Thank you all. Thank you for the opportunity.